ಇನ್ನು ರಾಜ್ಯದಲ್ಲಿ ಇವಿಎಂ ವರ್ಸಸ್ ಬ್ಯಾಲೆಟ್ ಪೇಪರ್ ಜಟಾಪಟಿ ತಾರಕಕ್ಕೇರಿತ್ತು. ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಬಳಕೆ ಮಸೂದೆಗೆ ರಾಜ್ಯಪಾಲರು ಅಸ್ತು ಅಂದಿದ್ದಾರೆ. ಸರ್ಕಾರದ ಬ್ಯಾಲೆಟ್ ಪೇಪರ್ ಬಿಲ್ಗೆ ಗವರ್ನರ್ ಈಗ ಅಂಕಿತ ಹಾಕಿದ್ದಾರೆ. ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇತ್ತು. ರಾಜ್ಯಪಾಲರು ತನ್ನ ಬಳಿಯೇ ಇಟ್ಕೊಂಡಿದ್ರು, ಅದು ಸಹಿ ಹಾಕಿರಲಿಲ್ಲ. ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಬಳಕೆ ಮಸೂದೆಗೆ ಈಗ ರಾಜ್ಯಪಾಲರು ಅಸ್ತು ಅಂದಿದ್ದಾರೆ. ಸರ್ಕಾರದ ಬ್ಯಾಲೆಟ್ ಪೇಪರ್ ಬಿಲ್ಗೆ ಗವರ್ನರ್ ಅಂಕಿತ ಹಾಕಿದ್ದಾರೆ. ಸದನದಲ್ಲಿ ಅಂಗೀಕಾರವಾಗಿದ್ದ ಬಿಲ್ಗೆ ರಾಜ್ಯಪಾಲರು ಸಹಿ ಹಾಕಿದ್ದಾರೆ. ಸ್ಥಳೀಯ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಮೂಲಕ ನಾವು ಎಲೆಕ್ಷನ್ಗೆ ಹೋಗ್ತೀವಿ. ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಬಿಲ್ಗೆ ಈಗ ಅಂಕಿತ ಹಾಕಿದ್ದಾರೆ. ಬ್ಯಾಲೆಟ್ ಪೇಪರ್ ಎಲೆಕ್ಷನ್ಗೆ ವಿರೋಧವನ್ನು ಬಿಜೆಪಿ ವ್ಯಕ್ತಪಡಿಸಿತ್ತು, ಈಗಲೂ ವ್ಯಕ್ತಪಡಿಸ್ತಾ ಇದೆ. ನಾವು ಶಿಲಾಯುಗದಲ್ಲಿಲ್ಲ, ಮುಂದುವರಿದಂತಹ ದೇಶದಲ್ಲಿದ್ದೀವಿ. ಬ್ಯಾಲೆಟ್ ಪೇಪರ್ ಹಳೆ ಕಾಲದ್ದು. ಈಗೇನಿದ್ರು ಇವಿಎಂ ಅಲ್ಲಿ ನಾವು ಚುನಾವಣೆಯನ್ನು ಎದುರಿಸಬೇಕು ಅಂತ ಬಿಜೆಪಿ ಹೇಳಿತ್ತು. ಅದಾದಮೇಲೆ ಸಾಕಷ್ಟು ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ರು. ಇವತ್ತು ಆಸ್ಟ್ರೇಲಿಯಾ, ಅಮೇರಿಕಾ ಮುಂದುವರಿದ ರಾಷ್ಟ್ರಗಳಲ್ಲೂ ಕೂಡ ಬ್ಯಾಲೆಟ್ ಪೇಪರನ್ನೇ ಬಳಸ್ತಾ ಇದ್ದಾರೆ. ಇಲ್ಲಿ ಯಾಕೆ ಬಳಸಬಾರ್ದು ಅಂತ ಸನ್ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರಸ್ತಾಪ ಮಾಡಿದರು. ಸಿದ್ದರಾಮಯ್ಯನವರು ಕೂಡ ಪ್ರಸ್ತಾಪ ಮಾಡಿದರು. ಸಾಕಷ್ಟು ಜನ ಯಾಕೆ ನಾವು ಬ್ಯಾಲೆಟ್ ಪೇಪರ್ ಬಳಸಬೇಕು ಅಂತ ಉದಾಹರಣೆ ಸಮೇತ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು. ಮುಂದುವರೆದಂಥ ದೇಶಗಳಲ್ಲಿ ಬ್ಯಾಲೆಟ್ ಪೇಪರ್ ಇದೆ, ನಮ್ಮ ದೇಶದಲ್ಲಿ ಯಾಕಿಲ್ಲ? ಇದು ಕಾಂಗ್ರೆಸ್ನವರ ಒಂದು ಗಟ್ಟಿ ನಿಲುವಾಗಿತ್ತು. ಇನ್ನೊಂದು ಕಡೆ ಬಿ ಜೆ ಪಿಯವರು ಒಂದು ಪ್ರಶ್ನೆಯನ್ನು ಕೇಳಿದರು. 2023ರಲ್ಲಿ ನೀವು ಗೆದ್ರಲ್ಲ, 135+ ನೀವು ಸ್ಥಾನವನ್ನು ಗೆದ್ರಲ್ಲ, ಆಗಲೂ ಇ ವಿ ಎಮ್ಮೇ ಬಳಸಿದಲ್ಲ, ಹಾಗಾದರೆ ಈ ಇ ವಿ ಎಮ್ಮಿಂದ ದೋಷ ಆಗಿದ್ದಾದರೆ ನೀವು ಹೆಂಗೆ ಗೆದ್ರಿ? ಇದು ಬಿ ಜೆ ಪಿಯವರ ಪ್ರಶ್ನೆ ಆಗಿತ್ತು. ಒಂಥರ ಇದು ಹಗ್ಗ ಜಗ್ಗಾಟ ನಡೀತಾ ಇತ್ತು. ರಾಜ್ಯಪಾಲರ ಬಳಿನೇ ಇದು ಪೆಂಡಿಂಗ್ ಆಗಿತ್ತು ಈ ಮಸೂದೆ. ಈಗ ಕೊನೆಗೂ ಈಗ ಸಹಿ ಹಾಕಿದ್ದಾರೆ. ಒಂದು ಕಡೆ ಈಗ ಬ್ಯಾಲೆಟ್ ಪೇಪರ್ಗೆ ಅಸ್ತು ಅಂದಿದ್ದಾರೆ. ಅಂದರೆ ಸ್ಥಳೀಯ ಚುನಾವಣೆಗೆ ಈಗ ಅಸ್ತು ಅಂತ ಗವರ್ನರ್ ಈಗ ಸಹಿ ಹಾಕಿದ್ದಾರೆ. ಸರ್ಕಾರದ ಬ್ಯಾಲೆಟ್ ಪೇಪರ್ ಬಿಲ್ಗೆ ಗವರ್ನರ್ ಕೊನೆಗೂ ಈಗ ಅಂತಿಮ ಮುದ್ರೆಯನ್ನು ಒತ್ತಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದನದಲ್ಲಿ ಅಂಗೀಕಾರವಾಗಿತ್ತು. ಅಂಗೀಕಾರವಾದ ನಂತರ ಅದು ರಾಜ್ಯಪಾಲರ ಹತ್ರ ಅಂಗಳಕ್ಕೆ ಹೋಗೋದು ಸರ್ವೇ ಸಾಮಾನ್ಯವಾಗಿರ್ತದೆ. ಬೇರೆ ಬೇರೆ ಬಿಲ್ಗಳು ಹೋಗಿದ್ದು ಈಗ ಅಲ್ಲಿ ಏನೀಗ ಸದನದಲ್ಲಿ ತೀರ್ಮಾನ ಮಾಡಿದ್ರಲ್ಲ, ಅಲ್ಲಿ ಒಮ್ಮತದ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಅದು ಎಲ್ಲವೂ ಕೂಡ ರಾಜ್ಯಪಾಲರ ಅಂಗಳಕ್ಕೆ ಹೋಗ್ತದೆ. ಇದು ಒಂದು ಮಸೂದೆಯನ್ನು ಬಿಟ್ಟು ಮಿಕ್ಕಿದಕ್ಕೆಲ್ಲ ಸೈನ್ ಮಾಡಿ ಕಳಿಸಿದ್ರು. ಆದರೆ ಇದೊಂದನ್ನು ಮಾಡಿರಲಿಲ್ಲ ರಾಜ್ಯಪಾಲರು. ಕೊನೆಗೂ ಈಗ ಈ ಒಂದು ಬ್ಯಾಲೆಟ್ ಪೇಪರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಅಂತಿಮ ಮುದ್ರೆಯನ್ನು ಒತ್ತಿದ್ದಾರೆ, ಸಹಿ ಹಾಕಿದ್ದಾರೆ. ಇಷ್ಟು ದಿವಸ ಹೋರಾಡೋದಕ್ಕೆ ನಮಗೆ ಸಿಕ್ಕ ಜಯ ಅಂತ ಒಂದು ಕಡೆ ಕಾಂಗ್ರೆಸ್ನವರು ಈಗ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರೂಪೇಶ್ ಕೊಡ್ತಾ ಹೋಗ್ತಾರೆ. ರೂಪೇಶ್, ಇ ವಿ ಎಂ ವರ್ಸಸ್ ಬ್ಯಾಲೆಟ್ ಪೇಪರ್ ವಿರುದ್ಧ ಈ ಹಿಂದೆ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಬಿಜೆಪಿ ಕಾಂಗ್ರೆಸ್ ನಡುವೆ ಜಟಾಪಟಿ ನಡೆದಿತ್ತು. ರಾಜ್ಯಪಾಲರ ಅಂಗಳಕ್ಕೂ ಈ ವಿಚಾರ ಹೋಗಿ ಪ್ರಸ್ತಾಪ ಆಗಿತ್ತು. ಕೊನೆಗೂ ಈಗ ರಾಜ್ಯಪಾಲರು ಸಹಿ ಹಾಕಿದ್ದಾರೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಸಚಿನ್, ರಾಜಕಾರಣದಲ್ಲಿ ಅದೇ ರೀತಿಯಾಗಿ ಇಡೀ ದೇಶಾದ್ಯಂತ ಒಂದು ಚರ್ಚೆ ಇತ್ತು, ಈ ಇವಿಎಂ ಎಷ್ಟು ಮಟ್ಟಿಗೆ ಸೇಫ್ ಅಂತ ಹೇಳಿ. ಹೀಗಾಗಿ ಕಾಂಗ್ರೆಸ್ ಇದನ್ನು ನಂಬ್ತಾ ಇರಲಿಲ್ಲ. ಹೀಗಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವೇಳೆಯಲ್ಲಿ ಮತಯಂತ್ರದ ಬದಲು ಮತಪೆಟ್ಟಿಗೆ ಅನ್ನೋದ್ರೆ ಬ್ಯಾಲೆಟ್ ಪೇಪರ್ ನ ಬಳಸಬೇಕು ಅಂತ ಹೇಳಿ ಒಂದು ಕಾಯ್ದೆಯನ್ನು ತರಲಿಕ್ಕೆ ಕೊಟ್ಟಿತ್ತು. ಈ ಕಾಯ್ದೆ ತರಲಿಕ್ಕೆ ಕೊಟ್ಟಾಗ ಸದನದಲ್ಲೂ ಕೂಡ ದೊಡ್ಡ ಮಟ್ಟ ಚರ್ಚೆ ಆಗಿತ್ತು. ಬಿಜೆಪಿ ಇಲ್ಲಿ ಶಿಲಾಯುಗದ ಕಾಲಕ್ಕೆ ಕಾಂಗ್ರೆಸ್ ನಮ್ಮನ್ನ ಕೊಂಡೊಯ್ತಾ ಇದೆ ಅಂತೇಳಿ. ಯಾಕಂದ್ರೆ ತಂತ್ರಜ್ಞಾನದ ಹೀಗಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಂತ ತಂತ್ರಜ್ಞಾನದ ನಗರ ಪುನಃ ನೀವು ಬ್ಯಾಲೆಟ್ ಪೇಪರ್ ಗೆ ಹೋದ್ರೆ ಹೆಂಗೆ ಅಂತೇಳಿ ಪ್ರಶ್ನೆಗಳೆತ್ತಿತ್ತು. ಆದ್ರೆ ಕಾಂಗ್ರೆಸ್ ಇರ್ತಕ್ಕಂಥದ್ದು ವೋಟ್ ಚೋರಿ ಇದೆಲ್ಲ ನೋಡ್ತಾ ಇದ್ರೆ ಬ್ಯಾಲೆಟ್ ಪೇಪರ್ ಉಚಿತ ಅನ್ಸುತ್ತೆ. ಹೀಗಾಗಿ ಇದು ಕ್ರೆಡಿಬಿಲಿಟಿಯನ್ನು ಹೊಂದಿದೆ. ಹೀಗಾಗಿ ಮತಯಂತ್ರದ ಬದಲು ಮತಪೆಟ್ಟಿಗೆ ಮೂಲಕವಾಗಿ ಮತದಾನ ಆಗಬೇಕು ಅಂತೇಳಿ ಒಂದು ಕಾಯ್ದೆಯನ್ನು ಜಾರಿ ಮಾಡಿತ್ತು. ಆ ಕಾಯ್ದೆ ವಿಧೇಯಕವನ್ನ ರೆಡಿ ಮಾಡಿತ್ತು. ವಿಧೇಯಕ ಈಗ ರಾಜ್ಯಪಾಲರ ಅನುಮೋದನೆ ಕೂಡ ಸಿಕ್ಕಿದೆ. ಹೀಗಾಗಿ ಇಂದಿನಿಂದ ಇದು ಕಾಯ್ದೆಯಾಗಿ ಬದಲಾಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಈ ಮಟ್ಟಿಗೆ ಸಕ್ಸಸ್ ಆಗಿದೆ. ಯಾಕಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಚುನಾವಣೆಗಳು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಸ್ಥಳೀಯ ಸಂಸ್ಥೆಗಳು, ಹಾಗೆ ಇಲ್ಲಿ ಜಿಬಿಎ ಚುನಾವಣೆ ಎಲ್ಲದರಲ್ಲೂ ಕೂಡ ಬ್ಯಾಲೆಟ್ ಪೇಪರ್ ಅನ್ನು ಇನ್ನು ಮುಂದೆ ಬಳಸಬಹುದು. ಈ ಮೂಲಕವಾಗಿ ಕಾಂಗ್ರೆಸ್ ಹಿಂದೆ ಆರೋಪ ಮಾಡ್ತಾ ಇದ್ದಾರೆ, ಇವಿಎಂ ಟ್ಯಾಂಪರ್ ಮಾಡ್ತಾರೆ, ಮತದಾನ ಪ್ರಮಾಣ ಒಂದ್ ತರ ಇರುತ್ತೆ, ರಾತ್ರಿ ಮತದಾನ ಪ್ರಮಾಣ ಏರಿಕೆ ಮಾಡ್ತಾರೆ, ವೋಟನ್ನ ಡಿಲೀಟ್ ಮಾಡ್ತಾರೆ, ಯಾರಿಗೆ ಮತ ಹಾಕಿದ್ರು ಕೂಡ ಬಿಜೆಪಿ ಮತ ಹಾಕುವಂತೆ ಮಾಡ್ಲಾಗ್ತಾ ಇತ್ತು ಅಂತ ಹೇಳಿ ಒಂದಿಷ್ಟು ಆರೋಪಗಳು ಮಾಡ್ತಾ ಇತ್ತಲ್ಲ. ಈ ಆರೋಪಕ್ಕೆ ಈಗ ಫುಲ್ ಸ್ಟಾಪ್ ಬಿದ್ದಂತಾಗಿದೆ. ಹೀಗಾಗಿ ಇನ್ನು ಮುಂದೆ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇಲ್ಲಿ ಇನ್ನು ಮುಂದೆ ಬ್ಯಾಲೆಟ್ ಪೇಪರ್ ನಲ್ಲಿ ಆಗುತ್ತೆ. ಇದಕ್ಕೆ ಬಿಜೆಪಿ ತೀವ್ರವಾಗಿ ವಿರೋಧ ಮಾಡಿದ್ರು ಕೂಡ ಬಹುಮತ ಇರೋದ್ರಿಂದ ಸರ್ಕಾರ ಇದನ್ನ ಪಾಸ್ ಮಾಡಿಕೊಂಡಿದೆ. ಸಚಿನ್, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.